ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರು ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟರು. ಯಾಕಂತಂದ್ರೆ ಇದು ಅರಿವಿನ ಜನ್ಮ. ನಮಗೂ ಪ್ರಾಣಿಗೂ ಇರೋ ವ್ಯತ್ಯಾಸ ಅಂದ್ರೆ ಅರಿವು. ಅವು ಮಕ್ಕಳು ಮನೆ ಕಟ್ಟಿ ತಾವು ಕೂಡ ಜೀವನ ಮಾಡ್ತವೆ. ಆದ್ರೆ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಂತಂದ್ರೆ ಈ ಅರಿವು. ಅದಕ್ಕೆ ನಾವು ಆ ಒಂದು ಜ್ಞಾನವನ್ನ ಪಡ್ಕೋಬೇಕಾಗ್ತದೆ. ನಮ್ಮ ಜೀವನದ ಒಂದು ಮುಖ್ಯ ಗುರಿ ಏನಂದ್ರೆ ಈ ಅರಿವಿನೊಂದಿಗೆ ದೇವನನ್ನ ಬೆರಿಬೇಕಾಗಿದೆ. ಆ ಅರಿವೇ ಇಲ್ಲ ಅಂತಂದ್ರೆ ನಮ್ಮ ಜೀವನ ವ್ಯರ್ಥ ಆಗ್ತದ. ಅದಕ್ಕೆ ಶರಣರು ಏನ್ ಹೇಳ್ತಾರಂದ್ರೆ ಜ್ಞಾನ ಸಂಪಾದನೆ ಮಾಡಬೇಕು, ಕೇವಲ ಭೌತಿಕ ಸಂಪಾದನೆ ಮಾಡಬಾರ್ದು ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದುಮಾನ್ಯರ ನುಡಿಗಡನದಿಂದ ಒಸರುವ ಒಸರು. ಅದು ತಾನೆಂಬ ನಿಶ್ಚಯವ ತೋರುವುದು. ಅದು ತಾನೆಂಬ ಅರಿವಿನ ನಿಶ್ಚಯವ ತೋರುವುದು. ಹೀನ ಜಡತೆಯ ಮುಸುಕಿದ ಗಂಧಿಗೆ ತಿಳಿದು ಬಾನು ಬಂದರೆ ಜಗದ ಭ್ರಮೆ ಹರಿಯುವುದು. ಬಂದು ಬುಧರೊಳು ನೀನಿರಲು ಕರ್ಮ ಹರಿಯುವುದು ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಜ್ಞಾನ ದೀಪ್ತಿ ನಮ್ಮೊಳಗೆ ಬೆಳಗಬೇಕಾದ್ರೆ ಅದಕ್ಕೆ ಹೊರಗಿನ ಎಣ್ಣೆ ಕರೆಂಟು ಏನು ಬೇಕಾಗಿಲ್ಲ. ಆ ದೀಪ ಬೆಳಗಬೇಕಾದ್ರೆ ಅದು ಹೇಳ್ತಾರ ಸದುಮಾನ್ಯರ ನುಡಿ ಗಡಣದಿಂದ ಒಸರುವ ಒಸರು ಅಂತಂದ್ರೆ ಅಲ್ಲಿ ಸದುಮಾನ್ಯರ ನುಡಿಗಡಣ ಅಂದ್ರೆ ಶರಣರ ನುಡಿಗಳು, ಆ ಅಮೃತ ನುಡಿಗಳಿಂದ ಬರುವ ಅನುಭವದ ಏನು ಎಣ್ಣೆ ಇರ್ತದಲ್ಲ ಅದು ನಮ್ಮ ಅಂತರಂಗದ ಜ್ಯೋತಿಯನ್ನು ಬೆಳಗಲಿಕ್ಕೆ ಸಾಧ್ಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅನುಭಾವಿಗಳ ಸಂಘದಿಂದ ಇದನ್ನು ಪಡಿಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾರೆ. ಅದು ಹೆಂಗ ಅಂತಂದ್ರೆ ಸೂರ್ಯ ಬಂದ್ಕೂಡ ಜಗತ್ತಿನ ಕತ್ತಲೆ ಹೆಂಗ್ ಕಳೀತದೋ ಹಂಗ ನಮ್ಮಲ್ಲಿ ಈ ಜ್ಞಾನ ದೀಪ್ತಿ ಹೊತ್ತಿದಾಗ ಅಂತರಂಗದಲ್ಲಿ ತುಂಬಿದ ಅಂಧಕಾರ ಕಳೆದು ಹೋಗ್ತದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ದೇವನನ್ನು ಅರಿಬೇಕಾದ್ರೆ ನಮಗ ಈ ಅಂತರಂಗದ ಜ್ಞಾನದ ಅವಶ್ಯಕತೆ ಇದೆ. ನಾವು ಹೊರಗಿನ PhD ಎಷ್ಟು ತಗೊಂಡ್ರು ಕೂಡ ನಾವು ದೇವನನ್ನ ಅರಿಯಲಾರೆವು. ಅದಕ್ಕೆ ಜ್ಞಾನ ಎಂಥದ್ದು ಅಂದ್ರೆ ಬಸವಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ದೇವ ನಿಮ್ಮನ್ನು ಅರಿಯದ ಜ್ಞಾನವೆಲ್ಲ ಅಜ್ಞಾನ ಅಂತ. ದೇವನನ್ನು ಅರಿತಿರೋ ಜ್ಞಾನವೇ ನಿಜವಾದ ಜ್ಞಾನ. ಅದಕ್ಕೆ ಅಲ್ಲಮ ಪ್ರಭುಗಳು ಕೂಡ ಹೇಳ್ತಾರೆ ಜ್ಞಾನ ಎಷ್ಟು ಅಮೂಲ್ಯವಾದದ್ದಂದ್ರೆ ಅವ್ರು ಹೇಳ್ತಾರ ಈ ಜ್ಞಾನರತ್ನ ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಆ ಜ್ಞಾನರತ್ನವನ್ನು ನೀನು ಧರಿಸಿದೆಯಾದಡೆ ನಿನಗಿಂತ ಸಿರಿವಂತರಿಲ್ಲ ಜಗದೊಳಗೆ ಕಾಣ ಗುಣೇಶ್ವರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಅಮೂಲ್ಯವಾದ ಆ ಜ್ಞಾನ ರತ್ನವನ್ನು ನಾವು ಧರಿಸಬೇಕಾದ್ರೆ ಅದನ್ನ ನಾವು ಕೂಡ ಸಂಪಾದನೆ ಮಾಡತಕ್ಕಂಥ ಕಲೆಯನ್ನು ನಾವು ಕಲಿಬೇಕಾಗ್ಯದ. ಇಲ್ಲ ಅಂತಂದ್ರೆ ನಾವು ಮುಂದಿನ ಒಂದು ಪೀಳಿಗೆಗೆ ನಾವು ಏನು ಕೊಡ್ಲಾರ್ದೆ ಹೋಗ್ಬಿಡ್ತೀವಿ ಅನ್ನೋದನ್ನ ನಮಗೆ ಎಚ್ಚರಿಸ್ತಾರ ಅವರು. ಅಕ್ಕಮಹಾದೇವಿ ಹೇಳ್ತಾರ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಅಂದ್ರೆ ನಾವು ಒಂದ್ಸಲದ್ರ ನಾವು ಈ ರೀತಿ ವಿಚಾರ ಮಾಡಕ್ಕೆ ಹೋಗೋದಿಲ್ಲ. ಹೌದು ನನಗೆ ಜ್ಞಾನ ಇಲ್ಲಲ್ಲ, ನನ್ನ ಬದುಕಿನ ಒಂದು ಗುರಿ ಏನು, ನಮ್ಮ ಸಾರ್ಥಕತೆ ಏನು ಅಂತ ನಾವು ಒಂದು ಸಲ ಕೂಡ ವಿಚಾರನೆ ಮಾಡೋದಿಲ್ಲ. ಅದಕ್ಕೆ ನಮಗ ಆ ವಿಚಾರ ಬಂದಿರೋದಿಲ್ಲ. ಯಾಕಂದ್ರೆ ನಾನು ಇದ್ದು ಫಲವೇನು ಅಂತ ನಾವು ಅನ್ಕೊಂಡಿರಲ್ಲ. ನಾವು ಏನು ಗಳಿಸಿಲ್ಲ, ಏನು ಆಸ್ತಿ ಮಾಡಿಲ್ಲ, ಒಡವೆ ಗಳಿಸಿಲ್ಲ, ಇವು ಚಿಂತೆ ಮಾಡ್ತೀವಿ ಹೊರತು ನನ್ನ ಜ್ಞಾನ ಇಲ್ಲ ಅಂತ ನಾವು ಒಂದು ಸಲ ಕೂಡ ಚಿಂತೆ ಮಾಡೋದಿಲ್ಲ. ಜ್ಞಾನವಿಲ್ಲದಿದ್ರೆ ಬಾಳು ವ್ಯರ್ಥ ಅನ್ನೋದು ನಮಗ ಹೊಳದೇ ಇರೋದಿಲ್ಲ. ಅದಕ್ಕೆ ಶರಣರ ನುಡಿಗಳನ್ನು ಕೇಳಿದಾಗ ನಮಗೂ ಕೂಡ ಜ್ಞಾನದ ಮಹತ್ವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಅದನ್ನೇ DVJ ಅವರು ಒಂದ್ ಕಡೆ ಹೇಳ್ತಾರ ಆ ಒಂದು ವಸ್ತುವಂ ಪೂರ್ಣದಿಂ ತಿಳಿದಿರಲು ಜೀವಿತದ ಮಿಕ್ಕೆಲ್ಲವಂ ತಿಳಿಯಲು ಸಾಧ್ಯ. ಆ ಒಂದು ವಸ್ತುವಂ ಪೂರ್ಣದಿಂ ತಿಳಿದಿರಲು ಜೀವಿತದ ಮಿಕ್ಕೆಲ್ಲವಂ ತಿಳಿಯಲಹುದೋ ಆ ವಿದ್ಯೆಯಂ ನೀ ಗಳಿಸು. ಆ ವಿದ್ಯೆಯಂ ನೀ ಗಳಿಸು ಮೊದಲೆಲ್ಲಕ್ಕಿಂತಲೂ ದೀವಿಗೆಯೋ ಬಾಳಿರುಳ್ಗೆ. ದೀವಿಗೆಯೋ ಬಾಳಿರುಳ್ಗೆ. ನೋಡ್ರಿ ಅವ್ರು ಇದು ಚನ್ನಬಸವಣ್ಣವ್ರು ಹೇಳಿದ ಒಂದು ವಚನಕ್ಕೂ ಇದೊಂದು ಪೂರಕ ಅಂತ ನಮ್ಗೆ ಅನಿಸ್ತದ. ಯಾಕಂತಂದ್ರೆ ಆ ಒಂದು ವಸ್ತು ಯಾವುದು ಅಂತಂದ್ರೆ ಆ ಪರಿಪೂರ್ಣ ವಸ್ತು ಯಾವುದೋ ಅದೇ ಪರವಸ್ತು, ಅದೇ ಲಿಂಗ. ಅದನ್ನ ಅರಿಬೇಕು. ಅದನ್ನ ನಾವು ಪೂರ್ಣ ಅರ್ತೀವಿ ಅಂತಂದ್ರೆ ನಾವು ಬದುಕಿನ ಎಲ್ಲಾ ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಅರೆ ಜ್ಞಾನ ನಮ್ಗೆ ಆದಂಗ ಅನಿಸ್ತದ. ಜೀವಿತದ ಮಿಕ್ಕೆಲ್ಲವನ್ನೂ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರ ಅವರು. ಆ ವಿದ್ಯೆಯನ್ನು ನೀನು ಗಳಿಸು ಮೊದಲೆಲ್ಲಕ್ಕಿಂತಲೂ ದೀವಿಗೆಯೋ ಬಾಳಿರುಳಿಗೆ. ಬಾಳಿನ ಇರುಳಿಗೆ ಅದೇ ಬೆಳಕು ಕೊಡ್ತದ. ಹೊರಗಿನ ಎಷ್ಟು ಲೈಟ್ ಹಾಕಿದ್ರು ಒಳಗೆ ಅಂತರಂಗ ಕತ್ಲಿದ್ರೆ ನಮ್ಗೇನು ಬದುಕು ಸಾರ್ಥಕ ಆಗೋದಿಲ್ಲ. ಅದಕ್ಕೆ ಅಂತರಂಗನ ಬೆಳಗೋದೇ ಬಹಳ ಮುಖ್ಯ ಅಂತಿಲ್ಲಿ ಎಲ್ಲರೂ ಮಹಾತ್ಮರು ಶರಣರು ಸಂತರು ಹೇಳ್ತಾ ಇರೋದು. ಹಂಗಾಗಿ ನಾವು ಜೀವನದಾಗ ಕಲಿಬೇಕಾಗ್ಯದ, ಬಹಳಷ್ಟು ಕಲಿಬೇಕಾಗ್ಯದ. ನಮ್ಗೇನ್ರಿ ಇಷ್ಟು ವಯಸ್ಸಾಯ್ತು ಇನ್ನೇನು ಕಲಿಯೋದು ಅಂತ ನಾವು ಒಂಥರ ಉದಾಸೀನ ಭಾವದಿಂದ ನಾವು ಇರ್ತಾ ಇದ್ದೀವಿ. ಅದಕ್ಕೆ ಹೆಂಗ್ ಕಲಿಬೇಕ್ರಿ ಅಂತ ಕೇಳಿದ್ರೆ ಹೇಳ್ತಾರ ಅವರು ಕೆಲವೊಂ ಬಲ್ಲವರಿಂದ, ಕೆಲವೊಂ ಶಾಸ್ತ್ರಗಳಿಂದ, ಕೆಲವೊಂ ಮಾಳ್ಪವರಿಂದ, ಕೆಲವೊಂ ಸುಜ್ಞಾನದಿಂದ, ಕೆಲವೊಂ
ಸಜ್ಜನ ಸಂಘದಿಂದ. ಇಷ್ಟು ರೀತಿಯಿಂದ ನಾವು ಕಲೀಲಿಕ್ಕೆ ಸಾಧ್ಯ ಅದ. ಕಲಿಬೇಕನ್ನೋ ಮನಸ್ಸು ಇರಬೇಕು, ಅದು ಕಲಿಯೋಕೆ ಅರ್ಹತೆ. ಕಲಿಬೇಕನ್ನೋ ಬಯಕೆನೇ ಕಲಿಯುವಿಕೆಯ ಅರ್ಹತೆ ಅಂತ ಹೇಳ್ತಾರೆ ಅನುಭವಿಗಳು. ಕಲಿಬೇಕು, ಯಾಕಂತಂದ್ರೆ ನಮಗೆ ವಯಸ್ಸು ದೊಡ್ಡದಲ್ಲ, ಮನಸ್ಸು ಬಹಳ ಮುಖ್ಯ. ಅಲ್ಲಿ ವಯಸ್ಸಾದ್ರೆ ಏನಾಯ್ತು, ಅದಕ್ಕೆ ನೋಡ್ರಿ ನಾವು ವಚನ ಸಾಹಿತ್ಯದಲ್ಲಿ ನಾವು ಗಮನ ಕೊಟ್ಟು ನೋಡಿದ್ರೆ ಎಲ್ಲಾ ಶರಣರು ಮಧ್ಯ ವಯಸ್ಸಿನಲ್ಲಿ ಅಕ್ಷರ ಜ್ಞಾನ ಕಲಿತು ಇಷ್ಟೊಂದು ವಚನಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ನೋಡ್ರಿ ಬೇರೆ ಬೇರೆ ಭಾಷೆ, ಮರಾಠಿಯಿಂದ ಬಂದವರು, ತೆಲುಗು ದೇಶದಿಂದ ಬಂದವರು, ಅಫ್ಘಾನಿಸ್ತಾನದಿಂದ ಬಂದವರು, ಕಾಶ್ಮೀರದಿಂದ ಬಂದಂಥವ್ರು ಎಲ್ಲಾ ಶರಣರು ಬಂದು ಕನ್ನಡ ಕಲಿತು ವಚನಗಳನ್ನು ಬರೆದ್ರು. ಭಾಷೆ ಕಲಿಯೋದಲ್ಲ, ಆಕ್ಚುಲಿ ಅಲ್ಲಿ ಜ್ಞಾನವನ್ನು ಪಡಿಲಿಕ್ಕಂತ ಒಂದು ಅನುಕೂಲವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡ್ರು ಅವರು. ಅದಕ್ಕೆ ನಾವು ಕಲಿಬೇಕಾದ್ರೆ ಹಿಂದೆ ಮುಂದೆ ನೋಡಬಾರ್ದು. ಒಂದು ಸಣ್ಣ ಮಗುವಿನಿಂದ ದೊಡ್ಡೋರ್ವರೆಗೂ ನಾವು ಎಲ್ಲೆಲ್ಲಿ ಏನೇನು ಕಲಿಯಕ್ಕೆ ಸಿಗ್ತದ ಅದನ್ನೆಲ್ಲ ಕಲಿಬೇಕು. ಆದರೆ ಅದ್ರ ಜೊತೆಗೇನೆ ನಮ್ಮ ಮನಸ್ಸು ಕೂಡ ಹದ ಆಗಿ ನಿಜವಾದ ಜ್ಞಾನದ ಕಡೆ ನಾವು ವಾಲಕ ಸಾಧ್ಯ ಆಗ್ತದ. ಹಂಗ ನೋಡ್ರಿ ಯಾವ ಶರಣರನ್ನು ನೋಡ್ರಿ ಈಗ ಕಲಿಬೇಕು ಅಂತಂದಾಗ ನಾವು ಕೇವಲ ಹೊರಗಿನ ಸಂಪತ್ತನ್ನು ಗಳಿಸುವ ವಿದ್ಯೆಯನ್ನೇ ಕಲಿತೀವಿ. ಎಲ್ಲ ಯೂನಿವರ್ಸಿಟಿಗೆ ಹೋಗ್ತೀವಿ ಅಂದ್ರೆ ಅದು ಜಾಬ್ ಮಾಡಕ್ ಸಿಗ್ತದ, ನಾವು ಸಂಬಳ ತರಬಹುದೇ ಹೊರತು ಅಂತರಂಗದ ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿಸ್ತಾರ. ಅಂತರಂಗನೇ ಬಡವಾಗಿದ್ರೆ ನಾವು ಎಷ್ಟು ಶ್ರೀಮಂತರಿದ್ರೆ ಏನು ಉಪಯೋಗ? ನೋಡ್ರಿ ಮಹಾರಾಷ್ಟ್ರದ ಒಬ್ಬ ಸಂತ ತುಕಾರಾಮ್ ಅಂತ ಹೇಳಿ, ಆ ತುಕಾರಾಮ್ ನೋಡ್ರಿ ಎಷ್ಟು ಕಡು ಬಡತನ ಅವ್ರಿಗೆ ಎಷ್ಟು ಕಡು ಬಡತನ ಇರ್ತದಂದ್ರೆ ಊಟಕ್ಕೂ ಬಹಳ ತೊಂದರೆ ಇರ್ತದ. ಅಂಥದ್ರಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ಯಾವಾಗ್ಲೂ ದೇವರ ಧ್ಯಾನದಲ್ಲಿ ಅಭಂಗಗಳನ್ನ ಅಂದ್ರೆ ವಚನಗಳಿದ್ದಂಗ ಮರಾಠಿಯಲ್ಲಿ ಅಭಂಗಗಳಿರ್ತಾವ, ಅವನ್ನೆಲ್ಲ ಓದಿ ಜನರಿಗೆಲ್ಲ ಜ್ಞಾನವನ್ನು ಕೊಡ್ತಾ ಇದ್ರು. ಅವ್ರಿಗೆ ತಮ್ಮ ಮನೆಗ ಅದು ಇಲ್ಲ ಇದು ಇಲ್ಲ ಅಂತ ಅವ್ರು ಎಂದೂ ಚಿಂತೆ ಮಾಡಲಿಲ್ಲ. ಆದ್ರೆ ಅವರ ಒಂದು ಜ್ಞಾನವನ್ನ, ಅವರ ಒಂದು ವಿದ್ವತ್ತನ್ನ, ಅವರ ಭಕ್ತಿಯನ್ನು ನೋಡಿ ಶಿವಾಜಿ ಮಹಾರಾಜ ಅವ್ರನ್ನ ಕರೆಸಿ ಒಂದಿನ ತನ್ನ ಒಂದು ಹರಿವಾಣದಲ್ಲಿ ಚಿನ್ನದ ನಾಣ್ಯಗಳನ್ನ, ಮುತ್ತು ರತ್ನ ಎಲ್ಲವನ್ನೂ ತುಂಬಿ ತಗೋರಿ ಅಂತೇಳಿ ಅವರಿಗೆ ಅರ್ಪಿಸಿದ್ರೆ ಅವಾಗ ಹೇಳ್ತಾನ ತುಕಾರಾಮ್, ಬೇಡ ನನಗೆ ಇದ್ರ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾನೇ ದೊಡ್ಡ ಶ್ರೀಮಂತ ಇದ್ದೀನಿ, ನಾನೇ ಸಿರಿವಂತ, ನನಗೆ ಯಾವ್ದ್ರ ಕೊರತೆನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರ ಅಂತರಂಗ ಎಷ್ಟು ಶ್ರೀಮಂತ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಎಲ್ಲ ಶರಣ ಸಂತರಲ್ಲಿ ಕೂಡ ಈ ಭಾವವನ್ನೇ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಕಾಶ್ಮೀರದಿಂದ ಬಂದಂತ ಅರಸನಷ್ಟು ಶ್ರೀಮಂತಿಕೆ ಯಾರ್ದಿರ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಆ ಒಂದು ಅನುಭವ, ಈ ಒಂದು ತೃಪ್ತಿ ಈ ಕಲ್ಯಾಣದಾಗ ಅವರು ಪಡೆದ ನಂತರ ತಮ್ಮಲ್ಲಿ ಆ ಶ್ರೀಮಂತಿಕೆಯನ್ನ ತುಂಬಿಕೊಳ್ಳಕ್ ಸಾಧ್ಯ ಆಯ್ತು. ಈ ಅನುಭವದ ಈ ಬೆಲೆನ ಅವ್ರು ಇಲ್ಲಿ ಬಂದಾಗ ಅರಿತರು. ಮೊದಲು ಏನೋ ಒಂದು ಜಂಗಮ ಸೇವೆ ಮಾಡ್ಕೊಂಡೇ ಅದ್ರಾಗೆ ಬಹಳ ತೃಪ್ತಿ ಕಂಡಂತವ್ರು ಕಲ್ಯಾಣಕ್ಕೆ ಬಂದ ನಂತರ ನಿಜವಾದ ಭಕ್ತಿ ಅಂದ್ರೆ ಏನು, ಅನುಭವ ಅಂದ್ರೆ ಏನು, ಸಾಮರಸ್ಯ ಅಂದ್ರೆ ಏನು ಅಂತ ಕಲೀಲಿಕ್ಕೆ ಸಾಧ್ಯ ಆಯ್ತು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅಂಥ ಒಂದು ಜ್ಞಾನವನ್ನು ನಾವು ಪಡಿಬೇಕಾದ್ರೆ ಶರಣರ ಸಂಘದಲ್ಲಿ ಮೊದಲು ಏನ್ ಹೇಳಿದ್ರು ಅವರು, ಕೆಲವೊಮ್ಮೆ ಬಲ್ಲವರಿಂದ, ಯಾರು ತಿಳಿದೋರು ಇರ್ತಾರೋ ಅವರಿಂದ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಯ್ಯೋ ಬಿಡ್ರಿ ಅವ್ರೇನು, ಅವ್ರ ಹತ್ರ ನಾವ್ಯಾಕೆ ಹೋಗ್ಬೇಕು, ಅವ್ರು ಹೇಳಿದ್ ನಾವ್ಯಾಕೆ ಕೇಳ್ಬೇಕನ್ನ ಅಹಂಕಾರ ಬಂತು ಅಂದ್ರೆ ನಮ್ಗೆ ಜ್ಞಾನ ಸಿಗೋದಿಲ್ಲ. ಮತ್ತೆ ಹೇಳ್ತಾರೆ ಕೆಲವೊಮ್ಮೆ ಶಾಸ್ತ್ರಗಳನ್ನ, ಕೆಲವು ಅಧ್ಯಯನ ಮಾಡೋದ್ರಿಂದ ನಾವು ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಅಧ್ಯಾಯ ನಾವು ಅಧ್ಯಯನ ಮಾಡೋದ್ರಿಂದ ನಮಗೇನೆ ತಿಳಿಯಕ್ ಶುರುವಾಗ್ತದೆ. ಯಾಕೆ ಕೇಳಿರ್ತೀವಿ, ಅದ್ರ ಪ್ರಭಾವ ಓದಿನ ಮೇಲೆ ಆಗ್ತದ. ಆಮೇಲೆ ಅದರಂತೆ ಮಾಡುವವರು, ಕೆಲವೊಮ್ಮೆ ಮಾಡ್ಪವರಿಂದ, ಕೆಲವು ಓದಿದ್ದನ್ನ ಆಚರಣೆಗೆ ತಂದವರು ಇರ್ತಾರಲ್ಲ ಅವ್ರನ್ನ ನೋಡಿ ನಾವು ಕಲಿಬಹುದು. ಯಾಕಂತಂದ್ರೆ ಕೆಲವು ಎಲ್ಲ ಹೇಳೋದು ಕೇಳೋದಕ್ಕಿಂತ ಮಾಡೋದು ಬಹಳ ಮುಖ್ಯ. ಯಾಕೆ ಶರಣರು ಜ್ಞಾನಕ್ಕೆ ಎಷ್ಟು, ವಿಚಾರಕ್ಕೆ ಎಷ್ಟು ಮಹತ್ವ ಕೊಟ್ಟಾರೋ ಅಷ್ಟು ಆಚರಣೆಗೂ ಮಹತ್ವ ಕೊಟ್ಟಾರ. ಆಚರಣೆ ಇರ್ಲಿಲ್ಲ ಅಂದ್ರೆ ವಿಚಾರ ವ್ಯರ್ಥ ಆಗ್ತದ. ಅದಕ್ಕ ಕೆಲವೊಮ್ಮೆ ಮಾಡ್ಪವರಿಂದ, ಯಾರು ಆಚರಣೆಗೆ ತರ್ತಾರೋ ಅವರನ್ನ ನೋಡಿ ನಾವು ಕಲೀಲಿಕ್ಕೆ ಇನ್ನೂ ಅನುಕೂಲ ಆಗ್ತದ. ಯಾಕಂತಂದ್ರೆ ನಾವು ತಿಳಿದದ್ದನ್ನ ಆಚರಣೆ ತರುವಾಗ ನಮ್ಮಲ್ಲಿ ಒಂದು ಸಂಕೋಚ ಕಾಡ್ತದ. ಜನ ಏನ್ ಅನ್ಕೊಂತಾರೋ ಏನೋ, ಹಂಗ ನಮ್ ನೋಡಿ ನಗ್ತಾರೋ ಏನೋ ಅಂತ ನಾವು ಹಿಂಗ್ ಭಾವಿಸಿ ಏನ್ ಮಾಡ್ತೀವಿ, ಆಚರಣೆಗೆ ತರೋದಂಗ ನಮ್ಗೆ ಗೊತ್ತಿರ್ತದ, ಜ್ಞಾನ ಇರ್ತದ, ಆದ್ರೆ ಆಚರಣೆಗ ತರೋದಿಲ್ಲ. ಅದಕ್ಕೆ ಕ್ರಿಯೆ ಜ್ಞಾನ ಹೆಂಗ, ಆಚಾರ ವಿಚಾರ ಎರಡು ಸಮನ್ವಯಗೊಳ್ಬೇಕು. ಅದಕ್ಕೆ ಆಚಾರವೆಂಬುದು ಹಾವಸೆಗಲ್ಲು, ಆಚಾರ ಅನ್ನೋದೊಂದು ಹಾವಸೆಗಲ್ಲು, ಭಾವ ತಪ್ಪಿದಡೆ ಏಗೈದಡಾಗದು. ಆಚಾರ ಅಂದ್ರೆ ಬಹಳ ಸೂಕ್ಷ್ಮ. ನಾವು ಒಂದು ಮನಸ್ಸು ನಿರ್ಧಾರ ಮಾಡಿ ಅದ್ರಾಗ ನಡಿಬೇಕಾದ್ರೆ ಮೈ ಮೇಲೆ ಪೂರ್ಣ ಎಚ್ಚರ ಇರಬೇಕು. ಆಚಾರ ಅಂತಂದ್ರೆ ಹಾವಸೆಗಲ್ಲು, ಪಾಚುಗಟ್ಟಿದ ಕಲ್ ಮೇಲೆ ಎಷ್ಟು ಎಚ್ಚರವಾಗಿ ನಾವು ನಡಿತೀವೋ ಅದೇ ರೀತಿ ಆಚಾರ ಮಾಡುವಾಗ ಕೂಡ ಅಷ್ಟೇ ಎಚ್ಚರದಿಂದ ನಡಿಬೇಕು. ಯಾರು ಜನ ನೋಡ್ತಾರ ಅಂತಲ್ಲ, ನಮ್ಮ ಅಂತರಂಗದ ಸಾಕ್ಷಿಯಾಗಿ, ಆತ್ಮ ಸಾಕ್ಷಿಯಾಗಿ ನಾವು
ನಡೆಯೋದನ್ನ ಕಲಿಬೇಕು. ಅದಕ್ಕೆ ಆಚಾರ ತಪ್ಪಿದ್ರೆ ಅಂದ್ರೆ ಭಾವ ತಪ್ಪಿದಡೆ ಏಗೈದಡ ಆಗೋದು. ಬಿದ್ದ ಮೇಲೆ ಏನು ಮಾಡೋಕ್ಕಾಗಲ್ಲ. ಪಾಚಗಟ್ಟಿ ಕಲ್ ಮೇಲೆ ಬಿದ್ದರೆ ನಮ್ಮ ಸೊಂಟ ಹೆಂಗ್ ಮುರಿತದೋ ಹಂಗ ನಮ್ಮ ಮಾನಸಿಕ ಒಂದು ಒತ್ತಡಗಳಿಂದ ನಾವು ಒಮ್ಮೊಮ್ಮೆ ಬಿದ್ದು ಹೋಗ್ಬಿಟ್ಟಿರ್ತೀವಿ. ಆದ್ರೆ ಬೀಳಾರ್ದಂಗೆ ಹೋಗೋದನ್ನ ನಾವು ಕಲಿಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಹೇಳೋದಲ್ಲದೆ ಬಸವಣ್ಣರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ, ಎಷ್ಟು ನಮ್ಗೆ ಶಕ್ತಿ ತುಂಬ್ತಾರಂತಂದ್ರೆ ಹೇಳ್ತಾರ, ನೀನು ಆಚಾರದಲ್ಲಿ ಚಂದವಾಗಿ ನಡೆದ ಮೇಲೆ ನಾನು ಕೂಡಲ ಸಂಗನ ಕೈಯಲ್ಲಿ ಈವುದು ಎನ್ನ ಭಾರ ಅಂತ. ನೀ ಅದ್ರಂಗ್ ನಿನ್ನ ಕೂಡಲ ಸಂಗನ ಕೈಯಲ್ಲೇ ಒಯ್ದು ಮುಟ್ಟಿಸಿ ಬಿಡ್ತೀನಿ, ಅಥವಾ ಕೂಡಲ ಸಂಗನಿಂದ ನಿನಗೆ ಏನು ಬೇಕೋ ಅದನ್ನ ಇಸ್ಕೊಡ್ತೀನಿ ಅನ್ನೋ ಒಂದು ಭರವಸೆ ಕೊಡ್ತಾರ. ಅಂಜದಿರು, ಅಳುಕದಿರು, ಕೂಡಲ ಸಂಗನ ಕೈಯಲ್ಲಿ ಈಸುವುದೆನ್ನ ಭಾರ, ನಿನ್ನ ಕೂಡಲ ಸಂಗನ ಕೈಯಲ್ಲೇ ಒಯ್ದು ಮುಟ್ಟಿಸಿ ಬಿಡ್ತೀನಿ. ಆ ಭರವಸೆ ನಿಮ್ಗೆ ಇರಬೇಕು ಅನ್ನೋದನ್ನ ಅವ್ರು ನಮಗ್ ತಿಳಿಸ್ತಾರೆ. ಯಾವಾಗ ಆ ಭರವಸೆ ಬರ್ತದಂದ್ರೆ ನಾವು ವಿಚಾರ ಮಾಡ್ದಂಗ, ನಾವು ಅರಿತಂಗ ಅದನ್ನ ನಡಿಬೇಕು. ಅರಿವು ಆಚಾರ ಎರಡು ಸಮ ಆದಾಗ ಮಾತ್ರ ನಾವು ಪೂರ್ಣ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳಿದಾರೆ, ಆ ಒಂದು ವಸ್ತು ಪೂರ್ಣದಿಮ್ ಅರಿದಿರ್ಬೇಕು, ಪೂರ್ಣ ಅರಿಬೇಕಾಗ್ಯದ ನಮ್ಗ. ಇನ್ನು ಅರ್ಧಂಬರ್ಧ ಮಾಡಿದ್ವಿ ಅಂತಂದ್ರೆ ನಾ ಅತ್ತಲೂ ಇಲ್ಲ, ನಾ ಇತ್ತಲೂ ಇಲ್ಲ, ಹಂಗಾಗ್ಬಿಡ್ತದ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರ, ಗುಹೇಶ್ವರ ಲಿಂಗ ಅತ್ತಲೆ, ನಾವು ಇತ್ತಲೆ, ನಡುವೆ ಬರೀ ಕತ್ತಲೆ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ಒಂದು ಪೂರ್ಣ ಜ್ಞಾನವನ್ನು ಪಡಿಬೇಕಾದ್ರೆ ನಮ್ಮ ಮನಸ್ಥಿತಿ ಕೂಡ ತಯಾರಾಗಿರ್ಬೇಕು. ನಾವು ಜನ ಏನಂತಾರ ನಾವು ಒಂದು ಭಯ ಆಗಲಿ ಅಥವಾ ನಾವು ಮನಸ್ಸಿನ ಚಂಚಲತೆಯನ್ನು ಕಳ್ಕೊಂಡು ಕ್ಷೇಮವಾಗಿ ಅಂದ್ರೆ ನಮ್ಮ ಭರವಸೆ ಇರಬೇಕು, ಗುರುವಿನ ಮೇಲೆ ಮತ್ತೆ ದೇವನ ಮೇಲೆ ಭರವಸೆ ಇರಬೇಕು. ಜನ ಏನೇ ಅಂದ್ರೂ ಕೂಡ ನಮ್ಮ ಮನೋಬಲದಿಂದ ಅದನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯ ನಮ್ಗ ಬರ್ತದ. ಯಾಕಂತಂದ್ರೆ ಗುರು ಅಂದ್ರೆ ಕೇವಲ ವ್ಯಕ್ತಿ ರೂಪವಾಗಿ ನೋಡಬಾರ್ದು, ಗುರು ನಿರಾಕಾರ ಪರಮಾತ್ಮನ ಸಾಕಾರ ರೂಪ ಆಗಿರೋದ್ರಿಂದ ಗುರುವಿನ ಮಾತಂದ್ರೆ ನಮಗ ಬಹಳ ಪರಿಪೂರ್ಣವಾದಂಥವು. ಗುರುವಿನ ಮಾತು ಕೇಳಬೇಕು. ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ. ನಾವು ಕಾಣುವ ದೇವರು ಅಂತ ತಿಳ್ಕೊಬೇಕು ಗುರುವಿನ. ಅವಾಗ ಗುರು ನಿರಾಕಾರ ದೇವ್ರು ಇರೋದ್ರಿಂದ ನಾವು ಆ ನಮ್ಮ ಭಾವನೆಗಳಿಗೆ ಗೊತ್ತಿದ್ರು ಕೂಡ ನಮ್ಮ ಮಾತುಕತೆಗಳಿಗೆ ಸ್ಪಂದಿಸಕ್ ಆಗೋದಿಲ್ಲ. ಯಾಕಂದ್ರೆ ನಿರಾಕಾರ ದೇವ್ರು ನಮ್ಮ ಕಣ್ಣಿಗೆ ಕಾಣಲ್ಲ, ನಾವು ಮಾತುಕತೆಯನ್ನು ಆಡಕ್ಕಾಗಲ್ಲ. ಹಂಗಾಗಿ ಗುರು ನಮಗೆ ಏನ್ ಮಾಡ್ತಾನಂದ್ರೆ ಚೆನ್ನಾಗಿ ಮಕ್ಕಳಿಗೆ ತಿಳಿಸಿದಂಗೆ ಎಲ್ಲ ತಿಳಿಸಿ ಹೇಳ್ತಾರ. ಅದಕ್ಕೆ ಗುರುವಿನ ಮಾತು ಕೇಳಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಕಾಣದ ದೇವ್ರನ್ನ ಹುಡುಕಕ್ ಹೋಗಿ ಬಳಲಿ ಸುಸ್ತಾಗ್ಬಿಡ್ತೀವಿ. ಕಾಣದ ದೇವ್ರನ್ನ ಹುಡುಕ್ತಿವಿ, ಯಾಕೆ ಅವನೇನು ಕಳೆದೋಗಿಲ್ಲ, ಆದ್ರೂ ನಮಗೊಂದು ಹುಡುಕಾಟ ನಿಂತಿಲ್ಲ. ಅಲ್ಲಿ ಸಿಗ್ತಾನೇನೋ, ಇಲ್ಲಿ ಸಿಗ್ತಾನೇನೋ, ಕಾಶಿಯಲ್ಲಿ ಸಿಗ್ತಾನೇನೋ, ಶ್ರೀಶೈಲದಲ್ಲಿ ಸಿಗ್ತಾನೇನೋ ಅಂತ ಹುಡುಕಾಟ ನಡೆದದ. ಹುಡುಕಿ ಸಿಕ್ಕದೆಂಬ ಬಳಲಿಕೆಯ ನೋಡ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಸಿಕ್ಕದೆಂಬ ಬಳಲಿಕೆಯ ನೋಡ. ಅದಕ್ಕ ಕಾಣುವ ಗುರುವನ್ನೇ ಕಂಡ್ರೆ ಸರಿಯಾಗಿ ನಾವು ನೋಡಿದಿವಿ ಅಂದ್ರೆ ಅಲ್ಲೇ ನಮಗೆ ಪರಮಾತ್ಮ ದರ್ಶನ ಆಗ್ತದ. ಕಾಣುವ ಗುರುವನ್ನು ಕಂಡ್ರೆ ಕಾಣದ ದೇವರನ್ನು ಅಲ್ಲೇ ಕಾಣಲಿಕ್ಕೆ ಸಾಧ್ಯ. ಅದಕ್ಕ ಗುರುವಿನ ನಾವು ಗುಲಾಮನಾಗಬೇಕು, ಗುರುವಿನ ಸೇವೆ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ಆಮೇಲೆ ಬಲ್ಲವರ ನುಡಿಗಳನ್ನು ಕೇಳಿ ಅವನ್ನ ಅನುಭವಿಸಿ ನಾವು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಮತ್ತೆ ಶರಣರು ಹೇಳ್ತಾ ಇದ್ದಾರೆ. ಅದಕ್ಕೇನೆ ದಾಸಿಮಯ್ಯನವ್ರು ಹೇಳಿದ್ದು, ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯ ಕೊಟ್ಟರು ಬೇಡ ಅಂತಾರೆ. ಯಾಕಂದ್ರೆ ನಿಮ್ಮ ಶರಣರ ಸುಳ್ಳು ನುಡಿ ಒಂದ್ ಅರಗಳಿಗೆ ಕೊಟ್ರೆ ಸಾಕು. ಯಾಕಂದ್ರೆ ನುಡಿಯೊಳಗೆ ದೇವರು ರಾಶಿಯಾಗಿರೋದ್ರಿಂದ ನಾವು ದೇವರನ್ನ ಆ ನುಡಿಗಳು, ಅದಕ್ಕೆ ಅಮೃತ ನುಡಿಗಳು ಅಂತಾರೆ. ಆ ನುಡಿಗಳು ಹೆಂಗದಾವ ಅಂತಂದ್ರೆ ಸದಾ ನಮ್ಮನ್ನ ಜಾಗೃತಗೊಳಿಸ್ತಾವ, ಸದಾ ನಮ್ಗ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾವ. ಅದಕ್ಕೆ ನಾವ್ ಏನ್ ಕಲಿಬೇಕು ಅಂದ್ರೆ, ಏನು ಕಲ್ತ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದ, ನಮ್ಮ ಜೀವನ ಶ್ರೀಮಂತ ಆಗ್ತದ, ನಮ್ಮ ಜೀವನ ಸುಂದರ ಆಗ್ತದ, ಅಂತ ವಿದ್ಯೆಯನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ನಾವು ಎಷ್ಟು ವಿದ್ಯೆ ಕಲ್ತ್ರು ನಮ್ಗೊಂಥರ ಅತೃಪ್ತಿ ಇರ್ತದೆ. ಯಾಕಂತಂದ್ರೆ ಮನುಷ್ಯ ಯಾವಾಗ ತೃಪ್ತಿ ಆಗ್ತಾನ ಅವಾಗನೇ ಸಾಕು ಅಂತಂದ್ರೆ, ಇಲ್ಲ ಅತೃಪ್ತಿ ಇದ್ರೆ ಇನ್ನು ಬೇಕು ವಿದ್ಯೆನೂ ಬೇಕು, ಅಧಿಕಾರನೂ ಬೇಕು, ಅಂತಸ್ತನೂ ಬೇಕು. ಇವೇ ಭೂತಗಳಂತ ನಮಗ್ ಕಾಡ್ತಾ ಇರ್ತಾವಂತ. ಶ್ರೀಮಂತಿಕೆ ಭೂತ, ಅಧಿಕಾರದ ಭೂತ, ಇವು ಕಾಡೋದ್ರಿಂದ ಏನಾಗ್ತದ, ನಮ್ಮ ಸುಖ ಶಾಂತಿ ನೆಮ್ಮದಿ ಕೂಡ ಹಾಳಾಗ್ತದ. ಅದಕ್ಕೆ ಹೇಳ್ತಾರ ಅವರು, ಇಂಥ ಭೂತಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಇಂಥ ಶರಣರ ಸಂಘಕ್ಕೆ ನಾವು ಮೊರೆ ಹೋಗ್ಬೇಕಂತಿಲ್ಲಿ ತಿಳಿಸ್ತಾರ. ಒಂದ್ ಕಡೆ ಶೇಕ್ಸ್ಪಿಯರ್ ಹೇಳ್ತಾನ ಇಂಗ್ಲೆಂಡ್ನಾಗ, ನೋಡ್ರಿ ಎಲ್ಲಾ ಅನುಭಾವಿಗಳು ಹೇಳೋದು ಒಂದೇ ಮೂಲದಿಂದನೇ ಹೇಳ್ತಾರ. ಆತ ಹೇಳ್ತಾನ ಶೇಕ್ಸ್ಪಿಯರು, ನಾನು ಕಿಂಗ್ ಆಫ್ ದ ಕಿಂಗ್ಸ್, ನಾನು ರಾಜರಿಗೆ ರಾಜನಾಗಿದ್ದೇನೆ. ಯಾಕಂದ್ರೆ ನಾನು ಇಟ್ಕೊಳ್ಳುವ ಕಿರೀಟ ಬಂಗಾರದಿಂದ ಮಾಡಿಲ್ಲ, ನಾನು ಇಟ್ಕೊಳ್ತಕ್ಕಂಥ ಕಿರೀಟ ತೃಪ್ತಿಯಿಂದ ಮಾಡಲ್ಪಟ್ಟಿದೆ. ಅದಕ್ಕೆ ನನಗೆ ತೃಪ್ತಿ ಅದ. ಅವನು ನೋಡ್ಬೇಕಲ್ಲ ಎಷ್ಟು ಸಣ್ಣ ಮನೆಯಾಗ ಅವನು ಬದುಕು ಮಾಡ್ತಿದ್ದ ಅಂತ. ಅವ್ನು ದೊಡ್ಡ ಶ್ರೀಮಂತ ಆಗಿರ್ಲಿಲ್ಲ, ಆದ್ರೂ ಕೂಡ ಅವನಿಗೆ ತೃಪ್ತಿ ಇತ್ತು. ಈಗ ನೋಡಿದ್ವಲ್ಲ,
ತುಕಾರಾಮ್ ಎಷ್ಟು ಬಡತನ ಇದ್ರು ಕೂಡ ಅವನು ನಾನು ಸಿರಿವಂತ ಅಂತ ಹೇಳಿ, ಯಾಕ ಅವ್ರ ಅಂತರಂಗ ಶ್ರೀಮಂತನ ಮಾಡ್ಕೊಂಡ್ಬಿಟ್ಟಿದ್ರು. ಹಂಗಾಗಿ ಯಾರಿಗಲ್ಲಿ ಬಡತನ ಅನ್ನೋದೇ ಇರ್ಲಿಲ್ಲ. ಲಕ್ಕಮ್ಮ ತಾಯಿ ಹೇಳ್ತಾಳ, ಯಾವತ್ತು ಬೇಕು ಅವತ್ತಿಂದಷ್ಟೇ ತರಬೇಕು ಅಂತ ಹೇಳಿ ಗಂಡಗ ಇದು ಮಾಡಿರ್ತಾರ. ಹೆಚ್ಚಿಗೆ ತಂದ್ರೆ ಅಲ್ಲೇ ಹೋಗಿ ಸುರಿದು ಬನ್ನಿ ಮಾರಯ್ಯ, ಇದನ್ನು ಅಲ್ಲೇ ಒಯ್ದು ಸುರಿದು ಬನ್ನಿ ಈಶ್ವರನೊಪ್ಪ, ಹೆಚ್ಚಿಗೆ ತರದೇ ಬೇಡ, ನಾಳೆ ಚಿಂತೆ ಕೂಡ ನಾವು ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆ ಗಂಡನಿಗೆ ತುಂಬಿದ ಸಭೆಗೆ ಹೇಳೋಷ್ಟು ಸಾಮರ್ಥ್ಯ ಆ ಹೆಣ್ಮಕ್ಳಿಗೆ ಬಂದಿತ್ತು. ಅಂದ್ರೆ ಅವ್ರು ಎಂಥ ಅನುಭವಿಗಳಾಗಿದ್ರು, ಎಷ್ಟು ರೀತಿ ವಚನಗಳನ್ನು ಬರೆದ್ರಲ್ಲ. ಅದಕ್ಕೆ ಅಂಥ ಜ್ಞಾನವನ್ನು ಪಡಿಬೇಕಾದ್ರೆ ನಮ್ಮ ಒಂದು ತೆರೆದ ಮನಸ್ಸಿರ್ಬೇಕು. ನನಗೆಲ್ಲ ಗೊತ್ತದ ಬಿಡೋ, ಇವ್ರೇನು ಹೇಳ್ತಾರೆ ಬಿಡು, ಈ ಒಂದು ಅಹಂಕಾರ ಬಿಟ್ಟಿವಿ ಅಂತಂದ್ರೆ ನಾವು ಏನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗ್ತದ. ಯಾಕಂತಂದ್ರೆ ಹಿರಿಯರು ಅನುಭವಿಗಳವ್ರು ಯಾರೇ ಇರಲಿ, ನಮ್ಮನೆ ಕೆಲಸದವರೇ ಇದ್ರು ಕೂಡ ಅವರಿಂದ ನಮ್ಗೆ ಏನಾದರೂ ಕಲೀಲಿಕ್ಕೆ ಸಿಗ್ತದೆ. ಯಾಕಂದ್ರೆ ಅವ್ರಿಗೆ ಡಿಗ್ರಿ ಇರ್ಲಿಕ್ಕಿಲ್ಲ, ಅವ್ರಿಗೆ ಕಂಪ್ಯೂಟರ್ ಮಾಡಕ್ಕೆ ನಡ್ಸಕ್ ಬರ್ತಿರ್ಲಿಕ್ಕಿಲ್ಲ, ಮೊಬೈಲ್ ಆಪ್ರೇಟ್ ಮಾಡಕ್ ಬರ್ತಿರ್ಲಿಕ್ಕಿಲ್ಲ, ಆದ್ರೆ ಅವ್ರಿಗೆ ಜೀವನ ಅನುಭವ ಇರ್ತದ. ಒಬ್ಬ ಅನುಭವಿ ಹೇಳ್ತಾನ, ನನಗೆ 60 ವರ್ಷ ಅದಾವ, ಅದ್ರಾಗ ನಾನೀಗ 16 ವರ್ಷದವನಿದ್ದೀನಿ, ನೋಡಕ್ 16 ವರ್ಷ ಅನ್ಕೊಂತೀನಿ, ಆದ್ರೆ ನನಗೆ 44 ವರ್ಷದ ಎಕ್ಸ್ಪೀರಿಯನ್ಸ್ ಅದ ಅಂತ ಹೇಳ್ತಾನೆ. ಅಂದ್ರೆ ನಾವು ಹೇಳ್ತೀವಿ 44 ವರ್ಷ ಎಕ್ಸ್ಪೀರಿಯನ್ಸ್ ಅದ, ನಾನೀಗ 16 ವರ್ಷದ ಹುಡುಗ ಇದ್ದಂಗ ಅಂತ ಹೇಳ್ತಾರ. ನಾವು ಅದ್ರ ಎಕ್ಸ್ಪೀರಿಯನ್ಸ್ ನ ಮಾಡೋದೇ ಇಲ್ಲ. ನಮ್ಮ ದಿನ ಎಲ್ಲ ಬೇರೆಯವ್ರನ್ನ ಮಾತಾಡೋದ್ರಲ್ಲಿ ಅಥವಾ ಟಿವಿ ನೋಡೋದ್ರಲ್ಲಿ, ಕೆಲ್ಸಕ್ಕೆ ಬರೋದು ಮಾತಾಡೋದ್ರಲ್ಲಿ, ಇದ್ರಾಗೆ ಹೊತ್ತು ಹೋಗ್ಬಿಟ್ಟಿರ್ತದೆ. ಯಾಕಂತಂದ್ರೆ ನಮ್ಮ ಟೈಮಿನ ಬೆಲೆನ ನಮಗ್ ಗೊತ್ತಿರೋದಿಲ್ಲ. ಟೈಮ್ ನಾವು ನೋಡ್ಕೊಳಂಗಿಲ್ಲ. ಈಗ ಮಕ್ಕಳಿಗೆ ಓದಿಸುವಾಗಲಿ ಅವ್ರ ಜೊತೆ ನಾವೇ ಒಂದಿಷ್ಟು ಕುಂತು ಓದೋದು, ಅವ್ರಿಗೆ ಒಂದಿಷ್ಟು ತಿಳಿಸೋದು, ಇವ್ನು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಗೆ ಯಾವುದೇ ಓದಿದ್ದನ್ನ ಮತ್ತೆ ಮರುಕಳಿಸ್ತದ, ನೆನಪು ಬರ್ತಾ ಇರ್ತದ. ಮಕ್ಕಳಿಗೆ ಹೇಳೋದ್ರಿಂದ ಅವ್ರಿಗೂ ಒಂದು ಸಂಸ್ಕಾರ ಬರ್ತದ. ಅದಕ್ಕೆ ಏನದ, ಮನೆಯೇ ಮೊದಲು ಪಾಠಶಾಲೆ ಆಗಿರೋದ್ರಿಂದ ತಾಯಿ ತಾನು ತನ್ನ ಸಂಸ್ಕಾರ ಆ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರಿಬೇಕು. ಯಾವ ಸ್ಕೂಲ್ನೇ ಕಲಿಸೋವು ಇದು ವಿದ್ಯೆ ಅಲ್ಲ. ಈ ಸ್ಕೂಲ್ನಲ್ಲಿ ಕಲಿಸೋದು ಜೀವನದ ವಿದ್ಯೆ, ನಾವು ಕಲಿಸೋದು ನಿಜ ಜೀವನದ ವಿದ್ಯೆ. ಜೀವನಕ್ಕೆ ಬೇಕಾಗಿರೋ ಡಿಗ್ರಿಯಿಂದ ಸಂಬಳ ತರಬಹುದು, ಆದ್ರೆ ನಾವು ಜೀವನದ ಮಹತ್ವವನ್ನು ತಿಳಿಸ್ತಕ್ಕಂಥ ನಿಜ ಜೀವನಕ್ಕೆ ಏನದಲ್ಲ ಈ ವಿದ್ಯೆ ಬೇಕಾಗ್ತದಂತ. ಅದಕ್ಕೆ ಹೇಳಿದ್ರು ಏನ, ಆವ ವಸ್ತುವಂ ಪೂರ್ಣದೆಂ ತಿಳಿದಿರಲು ಮಿಕ್ಕೆಲ್ಲ ಜೀವನದ ಎಲ್ಲಾ ವಿಷಯಗಳು ನಮಗೆ ತಿಳಿಲಿಕ್ಕೆ ಸಾಧ್ಯ, ಆ ವಿದ್ಯೆಯನ್ನು ನೀ ಕಲಿ. ಇದು ಬಾಳಿನ ಇರುಳಿಗೆ ದೀವಿಗೆ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಅದನ್ನೇ ಚನ್ನಬಸವಣ್ಣವ್ರು ಹೇಳ್ತಾರ ಜ್ಞಾನ ದೀಪ್ತಿ ಅಂತ ಹೇಳ್ತಾರೆ. ಹಿಂಗ ಒಬ್ಬೊಬ್ಬರು ಜ್ಞಾನಕ್ಕೆ ಯಾಕೆ ಇಷ್ಟು ಮಹತ್ವ ಕೊಟ್ಟಾರ ಅಂದ್ರೆ ಜ್ಞಾನದಿಂದಲೇ ನಮ್ಮ ಬದುಕು ಸಾರ್ಥಕ ಆಗ್ತದ. ಅಜ್ಞಾನದಿಂದ ಏನ್ ಬರ್ತದ, ಬರೀ ದುಃಖ, ಮರಿವು, ಸ್ವಾರ್ಥ, ಇದರಿಂದ ನಾವೇನ್ ಮಾಡ್ತೀವಿ, ಬಳಲಿ ಜೀವನದ ಉತ್ಸಾಹ ಕಳ್ಕೊಂತೀವಿ. ಯಾರಿಗೆ ಕಲಿಬೇಕನ್ನೋ ಮನಸ್ಸು ಇರ್ತದಲ್ಲ ಅವ್ರಿಗೆ ಮುಪ್ಪೇ ಬರೋದಿಲ್ಲ. ಯಾಕಂದ್ರೆ ಅವ್ರ ಮಾನಸಿಕ ಸಿದ್ಧತೆ ಹಂಗ ಆಗಿರ್ತದ. ಮಾನಸಿಕ ಸಿದ್ಧತೆ ಇರೋದ್ರಿಂದ, ಉತ್ಸಾಹ ಇರೋದ್ರಿಂದ ದೇಹಕ್ಕೆ ಮುಪ್ಪು ಬಂದ್ರು ಮನಸ್ಸಿಗೆ ಮುಪ್ಪು ಬರೋದಿಲ್ಲ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡೇ ಇರ್ಬೇಕಾಗ್ತದೆ. ಯಾಕಂತಂದ್ರೆ ಕಲಿಯೋದು ಅಂತಂದ್ರೆ ಮತ್ತೇನನ್ನ ಅಲ್ಲ, ಬರೀ ಅಕ್ಷರ ಅಂತ ಹೇಳೋದಿಲ್ಲ. ಅವ್ರು ಹೆಂಗಿರ್ತಾರ ಹೆಂಗಿಲ್ಲ ಅವ್ರ ಜೀವನವನ್ನ ನಾವು ಗಮನಿಸಬೇಕು. ಅಕ್ಕ ಮಹಾದೇವಿ ಹೇಳ್ತಾಳ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಗುರು ಹಿರಿಯರನ್ನ ನೋಡೋದಂದ್ರೆ ಫೋಟೋ ಹಾಕಿ ನೋಡೋದಲ್ಲ, ಅವ್ರಿಗೆ ಹೆಂಗ್ ಜೀವನ ಮಾಡಿದ್ರು, ಅವ್ರು ಹೆಂಗ್ ಜೀವನವನ್ನ ಬಂದ ಕಷ್ಟಗಳನ್ನು ಹೆಂಗ್ ಎದುರಿಸಿದ್ರು, ಹೆಂಗ್ ಅವನ್ನೆಲ್ಲ ಬಡತನವನ್ನು ಹೆಂಗ್ ಎದುರಿಸಿದ್ರು, ಮಾನ ಅಪಮಾನ ಹೆಂಗ ಸಹಿಸಿದ್ರು, ಅವ್ರಿಗೆ ಯಾವ್ದು ಅಮೂಲ್ಯ ಆಗಿತ್ತು ಅಂತ ಇದನ್ನೆಲ್ಲ ನಾವು ಗಮನಿಸಿದಾಗ ನಮ್ಮಲ್ಲಿ ಏನ್ ಕೊರತೆಗಳದಾವ ಅಂತ ಕಾಣಿಸ್ತಾವ. ಹೌದಾ? ಈ ಕನ್ನಡಿ ನೋಡಿ ನಾವು ಮ್ಯಾಗಿನ ಕೊರತೆಗಳನ್ನೆಲ್ಲ ನಾವು ತೀಡ್ಕೊಂತೀವಿ. ಸರ್ವಜ್ಞ ಒಂದ್ ಕಡೆ ಹೇಳ್ತಾನ, ಕನ್ನಡಿ ತನ್ನ ನೋಡಲಿಕ್ಕೆಂದು ಕನ್ನಡಿ ಕರಿತದೆ ನಮ್ಮನ್ನ ನೋಡಕ ಕನ್ನಡಿ ಕರಿಯಂಗಿಲ್ಲ. ಆದ್ರೆ ಕನ್ನಡಿ ಒಳಗೆ ನಮ್ಮನ್ನ ನೋಡ್ಕೊಳಕ್ ನಾವೇ ಕನ್ನಡಿ ಹತ್ರ ಹೋಗ್ತೀವಲ್ಲ, ಹಂಗ ಹೇಳ್ತಾರ, ತನ್ನ ನೋಡಲಿಕ್ಕೆಂದು ಕನ್ನಡಿ ಕರೆಯುವುದೇ ತನ್ನಲ್ಲಿ ಜ್ಞಾನ ಉದಿಸಿಹ ಮಹಾತ್ಮನು ಕನ್ನಡಿಯಂತೆ ಸರ್ವಜ್ಞ. ಶರಣರು, ಬಸವಣ್ಣವರು ಇವರೆಲ್ಲ ಏನಂದ್ರೆ ನಮ್ಮ ನಿಲುವುಗನ್ನಡಿ. ನಮ್ಮನ್ನ ಮ್ಯಾಲಿನ ಕೆಳಗ್ ತನ್ನ ನಮ್ಮಲ್ಲಿರೋ ಕುಂದು ಕೊರತೆಗಳು, ಒಳಗಿನ ಅಂಕು ಡೊಂಕುಗಳನ್ನ ತಿದ್ಕೊಳ್ತಕ್ಕಂಥ ಅವಕಾಶವನ್ನು ಅವ್ರು ನಮಗೆ ಮಾಡಿಕೊಟ್ಟಿದ್ದಾರೆ. ಅಂಥ ಕನ್ನಡಿ ನಾವು ನೋಡ್ಕೊಂಡ್ವಿ ಅಂದ್ರೆ ನಮ್ಮ ಒಳಗೂ ಹೊರಗೂ ಸುಂದರತೆ ನಮ್ಗ ಆವರ್ಸಕ್ ಸಾಧ್ಯ ಆಗ್ತದ. ಅಂಥ ಜ್ಞಾನವನ್ನು ನಾವು ಪಡಿಬೇಕು. ಅದರಿಂದನೇ ಸುಖ, ಶಾಂತಿ, ನೆಮ್ಮದಿ ಸಿಗೋದು. ಇಲ್ಲ ಅಂತಂದ್ರೆ ಅಜ್ಞಾನದಿಂದ ಬೇರೆಯವ್ರನ್ನ ನೋಡಿ ಕೊರಗೋದು, ಅಯ್ಯೋ ನಮ್ಗದು ಇಲ್ಲಲ್ಲ, ಹಂಗಿದ್ರೆ ಚೆನ್ನಾಗಿತ್ತು, ಹಿಂಗಿದ್ರೆ ಚೆನ್ನಾಗಿತ್ತು, ಇದು ಆಗಬಾರ್ದಾಗಿತ್ತು, ಇದು ಹಿಂಗಾಗಿದ್ರೆ ಚಂದಿತ್ತು. ಈ ಕೊರತೆಗಳ ನೆನೆದು ನಾವು ಜೀವನವನ್ನೇ ನರಕ ಮಾಡ್ಕೊಂಡ್ಬಿಡ್ತೀವಿ. ಅದು ಜ್ಞಾನ ಇತ್ತಂದ್ರೆ ದೇವ್ರು ಏನು ಕೊಡ್ತಾನೋ ಅದನ್ನ ಪ್ರಸಾದ ಅಂತ ನಾವು ಸ್ವೀಕರಿಸ್ತೀವಿ. ಬಡತನನೇ ಇರ್ಲಿ, ಸಿರಿತನನೇ ಇರ್ಲಿ, ಏನೇ ಇರ್ಲಿ, ಆದ್ರೆ ಅದು ಪ್ರಸಾದ.
ಅದು ಪ್ರಸಾದ ಭಾವ ಬಂದಾಗ ನಮಗದು ಭಾರ ಆಗೋದಿಲ್ಲ. ಪ್ರಸಾದ ಅಂತ ತಿಳ್ಕೊಂಡಾಗ ನೋಡ್ರಿ, ಪ್ರಸಾದ ಅಂತ ದೇವ್ರ ಮುಂದೆ ಇಟ್ಟಿದ್ದು ಒಂದು ಹಣ್ಣು ಇರ್ಬೋದು, ಒಂದು ಸಿಹಿ ಇರ್ಬೋದು, ಇಷ್ಟು ಕೊಟ್ಟರು ಕೂಡ ಅದು ಪ್ರಸಾದ ಅನ್ನೋ ಭಾವದಿಂದ ತಗೊಂತೀವಿ. ಇಡುವಾಗ ಏನಾಗಿರ್ತದ, ಅದು ಪದಾರ್ಥ ಆಗಿರ್ತದ. ವಾಪಸ್ ಬರುವಾಗ ಏನಾಗಿರ್ತದ, ಪ್ರಸಾದ ಆಗಿರ್ತದೆ. ಯಾಕಂದ್ರೆ ಅದು ನಮ್ದಲ್ಲ, ಅದು ದೇವನದು ಅನ್ನೋ ಭಾವ ನಮಗ್ ಬಂದಾಗ ಅಲ್ಲಿ ನಮ್ಗೇನಾಗ್ತದ, ಅದು ಪ್ರಸಾದ ರೂಪವಾಗಿ ಸ್ವೀಕಾರ ನಾವು ಮಾಡ್ತೀವಿ. ಹಂಗೆ ಬದುಕುನೇ ಪ್ರಸಾದ, ಈ ಉಸಿರು ಪ್ರಸಾದ, ಈ ದೇಹನೂ ಪ್ರಸಾದ, ನಮಗೆ ಕೊಟ್ಟಿರೋ ಸಮಯ ಪ್ರಸಾದ. ಇದನ್ನೆಲ್ಲ ನಾವು ಅನುಭವಿಸಿ ನಮಗ್ ಗೊತ್ತಿದ್ದದ್ದು 4 ಮಾತುಗಳನ್ನ ಇನ್ನೊಬ್ರಿಗೆ ಹೇಳೋದು, ಇದು ಜ್ಞಾನ ದಾಸೋಹ. ಈ ಜ್ಞಾನ ಕೇವಲ ನಮಗಷ್ಟೇ ಅಂತ ನಾವು ತಿಳ್ಕೊಬಾರ್ದು. ಶರಣರು ಹಂಗ ತಿಳ್ಕೊಂಡಿದ್ರೆ ವಚನ ಬರೆದಿಡ್ತಿರ್ಲಿಲ್ಲ, ಹೌದಾ? ಇವತ್ತು ಅವ್ರ ವಚನ ಬರೆದಿಡ್ಲಿಲ್ಲ ಅಂದ್ರೆ ನಾವಿಷ್ಟೆಲ್ಲ ಮಾತಾಡಕ್ ಆಗ್ತಿದ್ದಿಲ್ಲ, ಹೌದಾ? ತಾವು ತಿಳ್ಕೊಂಡ್ರು ನಾವೆಲ್ಲ ಜಾಣರಾದೇವಪ್ಪ, ನಾವು ಶಾಣ್ಯರಾದ್ವಿ, ನಮ್ಮ ಜೀವನ ಸಾರ್ಥಕ ಆಯ್ತು, ಹೋಗ್ಬಿಡೋಣ ಅಂತ ಅವ್ರಿಗೆ ಅನಿಸ್ಲಿಲ್ಲ. ಯಾಕೆ ಬರೆದಿಟ್ರು ಅಂದ್ರೆ ಮುಂದಿನ ಪೀಳಿಗೆ ಇದನ್ನ ನೋಡಿ ಬದುಕ್ಲಿ ಅಂತ. ನಮ್ಮ ಬದುಕನ್ನ ಸುಂದರ ಮಾಡಿಕೊಳ್ಳೋ ಒಂದು ಮಾರ್ಗಗಳ ವಚನದಲ್ಲಿ ಇರೋದ್ರಿಂದ ವಚನಗಳನ್ನ ನಾವು ಓದ್ಬೇಕು, ತಿಳ್ಕೋಬೇಕು, ಅಳವಡಿಸ್ಕೋಬೇಕು, ಮಕ್ಕಳಿಗೂ ಕಲಿಸ್ಬೇಕು. ಎಂತೆಂಥವೋ ಹಾಡುಗಳನ್ನು ಕಲಿಸ್ತೀವಿ, ಕಲಿಸ್ಬೇಡ್ರಿ ಅಂತ ಹೇಳಿಲ್ಲ, ಕಾಲಕ್ಕೆ ತಕ್ಕಂಗೆ ನೀವು ಕಲಿಸ್ಕೋರಿ. ಆದ್ರೆ ಈ ವಚನಗಳನ್ನ ಕಲಿಸೋದ್ರಿಂದ ಏನಾಗ್ತದ, ಅವ್ರಿಗೆ ಮನಸ್ಸು ಸಂಸ್ಕಾರಗೊಳ್ಬೇಕಾಗ್ಯದ. ಅದೇ ಬೇಕಾಗ್ಯದ ನಮ್ಗ. ಸಂಸ್ಕಾರದಿಂದ ಮುಂದೆ ಸಂಸ್ಕೃತಿನೂ ಬೆಳೀತದ. ಸಂಸ್ಕಾರ ಅಂತರಂಗದಿಂದ ಬರ್ತಕ್ಕಂಥದ್ದು, ಸಂಸ್ಕೃತಿ ಬಹಿರಂಗದಿಂದ ಬರ್ತಕ್ಕಂಥದ್ದು. ನಾವು ಹೇಳ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿ ಏನದಂದ್ರೆ, ಭಾರತೀಯ ಸಂಸ್ಕೃತದಲ್ಲೇನೆ ಜ್ಞಾನ ಇರೋದು. ಜಗತ್ತಿಗೆ ಜ್ಞಾನ ಕೊಟ್ಟಿರೋದೇ ಭಾರತೀಯರು. ಯಾಕಂದ್ರೆ ಅವು ಬೇಕಾದಷ್ಟು ವಿಜ್ಞಾನಿಗಳು ಇದ್ದಿರ್ಬೋದು, ಆದ್ರೆ ನೋಡ್ರಿ ಐನ್ಸ್ಟೈನ್ ಹೇಳ್ತಾನ, ಭಾರತೀಯರಿಗೆ ನಾವೆಲ್ಲ ಧನ್ಯವಾದ ಅರ್ಪಿಸ್ಬೇಕು. ಯಾಕಂತಂದ್ರೆ ಭಾರತೀಯರು ಜೀರೋ ಕೊಡ್ಲಿಲ್ಲ ಅಂದ್ರೆ ನಮ್ಗ ಬಹಳ ಕಷ್ಟ ಆಗ್ತಿತ್ತು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವ್ ಯಾವತ್ತೂ ಕೃತಜ್ಞರಾಗಿರ್ಬೇಕು. ಭಾರತೀಯರೇ ನಮಗ್ ಜ್ಞಾನ ಕೊಟ್ಟರು, ಯಾಕಂದ್ರೆ ಅದು ಇಲ್ಲ ಅಂದ್ರೆ ಅವ್ರಿಗೆ ಲೆಕ್ಕ ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಅಂತ. ಹಿಂಗ ಮತ್ತೆ ಹಿಂದೆ ಋಷಿ ಮುನಿಗಳು ಕೂಡ ಜ್ಞಾನಕ್ಕಾಗಿ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡ್ರು, ಸತ್ಯ ದರ್ಶನ ಮಾಡಿಕೊಂಡ್ರು. ಆ ಸತ್ಯ ದರ್ಶನವನ್ನ ನಮಗೆಲ್ಲ ಧಾರೆ ಎರೆದು ಹೋದ್ರು. ಅದ್ ನಾವಂತೀವಿ ನಾವೇ ರೀ ವಚನಗಳ ವಾರಸದಾರರು, ಬಸವ ತತ್ವ ವಾರಸದಾರರು ಬರೀ ಹೇಳ್ಕೊಂತೀವಿ. ಆದ್ರೆ ಬಸವಣ್ಣನವರಾಗ್ಲಿ, ಉಳಿದ ಶರಣನಾಗ್ಲಿ, ಅವ್ರಿಗೆ ನಾವು ಗೌರವ ಕೊಡೋದಾಗ್ಲಿ, ಅವರ ಜೀವನವನ್ನ ನಿರೀಕ್ಷೆ ಮಾಡೋದಾಗ್ಲಿ, ಅವ್ರನ್ನ ನೋಡಿ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋದು, ಇದು ನಾವು ಮಾಡೋದಿಲ್ಲ. ನಾವು ಬರೇ ನಾವು ಅದ್ರ ವಾರಸದಾರ ಅಂತ ಹೇಳ್ಕೊಂತೀವಿ. ಅದಕ್ಕಿಂತ ದೊಡ್ಡ ಕೆಲಸ ಏನಂದ್ರೆ ಅವರಿಗೆ ಅದು ಸಂತೋಷ ಆಗೋದಿಲ್ಲ. ಅದಕ್ಕೆ ಸಂತೋಷ ಆಗ್ಬೇಕಾದ್ರೆ ನಾವು ಅವರ ಹೇಳಿದ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗನೇ ನಮಗೆ ಜ್ಞಾನ ವೃದ್ಧಿ ಆಗ್ತದ, ಅಜ್ಞಾನ ಅಳದು ಹೋಗ್ತದ. ಈಗ ನಾವು ಉಪನಿಷತ್ ಅಂತೀವಿ, ಉಪನಿಷತ್ ಅಂದ್ರೂ ಅದೇ. ಉಪ ಅಂದ್ರೆ ಸಮೀಪ, ನೀ ಅಂದ್ರೆ ಸಂಪೂರ್ಣ, ಶತ್ ಅಂದ್ರೆ ಶಾಶ್ವತವಾದ ಜ್ಞಾನ. ಅಂದ್ರೆ ಸಂಪೂರ್ಣವಾಗಿ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು, ಶಾಶ್ವತ ಜ್ಞಾನವನ್ನು ಪಡಿಬೇಕು ಅನ್ನೋದೇ ಉಪನಿಷತ್ ಅಂತ ಹೇಳ್ತಾರೆ. ವಚನಗಳನ್ನ ಅದೇ ಹೇಳ್ತಾವ. ಅದಕ್ಕೆ ಒಂದು ವಚನ ಓದಿದ್ರೆ ಇಷ್ಟೆಲ್ಲ ಸಿಗ್ತದ ಅನ್ನಂಗಿದ್ರೆ ನಾವ್ ಯಾಕೆ ಓದಬಾರ್ದು ಅಂತ ವಚನಗಳಲ್ಲಿ ಜ್ಞಾನ ಅದ. ಮತ್ತೆ ಬೇರೆ ಶರಣರದಾಗ್ಲಿ, ಬೇರೆ ಸಂತರದಾಗ್ಲಿ ಜೀವನ ಚರಿತ್ರೆಗಳನ್ನು ಓದ್ಬೇಕು. ಓದಿದ್ರೆ ಅವರ ಜೀವನ ನಮ್ಮ ತುಲನಾತ್ಮಕವಾಗಿ ನೋಡೋದು, ಅವ್ರು ಹೆಚ್ಚು ಕಮ್ಮಿ ಅಂತ ಮಾಡೋದಲ್ಲ. ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಯಾರೇ ಇರ್ಬೋದು, ಓದ್ರಿ, ಒಳ್ಳೇದನ್ನ ಆರಿಸ್ಕೊರಿ. ಶರಣರು ಎಲ್ಲ ಓದಿ ಒಳ್ಳೆ ತಿರುಳನ್ನೇ ನಮಗ್ ಕೊಟ್ಟಿದ್ದಾರೆ ವಚನಗಳ ಮೂಲಕ. ಅದಕ್ಕೆ ನಾವು ಅಂತ ವಚನದವನ್ನು ಓದೋದ್ರಿಂದ ಖಂಡಿತ ನಮಗೆ ಜ್ಞಾನ ವೃದ್ಧಿ ಆಗ್ತದೆ. ನನ್ನ ಸ್ವತಃ ಅನುಭವದಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬದುಕಿನಲ್ಲಿ ಒಂದು ಭರವಸೆ, ಆತ್ಮವಿಶ್ವಾಸ, ಆತ್ಮಬಲ ಬರ್ತದ ಅಂತ ಹೇಳಕ್ ನಂಗೆ ಬಹಳ ಸಂತೋಷ ಅನಿಸ್ತದ. ಅದನ್ನ ಚಾಲೆಂಜ್ ಮಾಡಿ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ, ಈ ಒಂದು ಜ್ಞಾನದ ಒಂದು ವಚನವನ್ನ ಆಧಾರ ಇಟ್ಕೊಂಡು ನಾನು 2 ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಸವ ಟಿವಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಶರಣೋ ಶರಣಾರ್ಥಿ.